ಸುಮ್ಮನೆ ಹಾಗೆ ಪನ್ನೀರ್ ಫ್ರೈ ಮಾಡೋಣ ಅಂತ. ಸೊ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಪನ್ನೀರ್ ಇಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನನಗೆ ಸಾಕು ಅನ್ನಿಸ್ತು, ಸೊ ಇಷ್ಟೇ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಹೀಗೆ ಮ್ಯಾರಿನೇಟ್ ಮಾಡ್ಕೋಬೇಕು. ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು ಆ್ಯಂಡ್ ಕಡಲೆ ಹಿಟ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಹಿಂಗೆ ಮ್ಯಾರಿನೇಟ್ ಥರ ಅಷ್ಟೇ, ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಅದು ಮ್ಯಾರಿನೇಟ್ ಮಾಡಾಗಿದೆ. ಸೊ ಇವಾಗ ಸ್ಟವ್ ಆನ್ ಮಾಡಿಕೊಂಡೆ. ಸೊ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದಿದೆ, ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಎಲ್ಲ ಕರಗಾಯಿತು. ಸೊ ಹೀಗೆ ಒಂದೊಂದೇ ಸ್ಲೈಸ್ನ ಹಿಂಗೆ ಇಟ್ಕೋಬೇಕು. ಸೊ ಹೀಗೆ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಗೊತ್ತಾಗುತ್ತೆ. ಒಂಚೂರು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸೊ ನಾನಿಲ್ಲಿ ಯೂಸ್ ಮಾಡಿರೋದು ನಂದಿನಿ ಪನ್ನೀರೇ. ಹೀಗೆ ಸ್ವಲ್ಪ ಬೆಂದಿದೆಯಾ ಅಂತ ನೋಡ್ಕೋಬೇಕು, ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಡಯಟ್ ಕಾನ್ಷಿಯಸಲ್ಲಿ ಇವಾಗ ಪನ್ನೀರು, ಕಾಳುಗಳು, ಈಗ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಪ್ರೋಟೀನ್ಸ್ ಎಲ್ಲ ಮೇಂಟೈನ್ ಮಾಡೋದು. ಬಟ್ ಎನಿವೇ ಏನೂ ಮಾಡೋಕ್ಕಾಗಲ್ಲ, ಇನ್ಮೇಲೆ ತಿನ್ನಬೇಕು. ನಾನೇ ಸ್ವಲ್ಪ ಡಯಟ್ ಕಾನ್ಷಿಯಸ್ಸಿಂದ ಈಗ ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೇನಾದರೂ ಟಿಪ್ಸ್ ಬೇಕು ಅಂದರೆ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಸ್ವಲ್ಪ ಫ್ರೈ ಆಗ್ತಾ ಇದೆ ನೋಡಿ, ಹೀಗೆ ಫ್ರೈ ಆಗಿದೆ. ನನಗೇನೋ ಇಷ್ಟು ಫ್ರೈ ಸಾಕು. ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಮಾಡ್ಕೋಬೋದು. ಸೊ ನನ್ನ ಮೇಲೆ ಹೀಗಿದೆ ರೊಟ್ಟಿ ಆ್ಯಂಡ್ ಪನ್ನೀರ್ ಆ್ಯಂಡ್ ಅನ್ನ ಮತ್ತು ಗೊಜ್ಜು. ಸೊ ಅದಕ್ಕೆ ಸ್ವಲ್ಪ ಉಪ್ಸಾರು ಖಾರ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಗೊಜ್ಜೆಲ್ಲಕ್ಕೂ ತಿನ್ನೋಕ್ಕೆ ಇಷ್ಟ ಆಗ್ತಿಲ್ಲ, ಅದಕ್ಕೋಸ್ಕರ. ಸೊ ನನ್ನ ಮೀಲ್ ಹೀಗಿರುತ್ತೆ. ಇದಕ್ಕೆ ಸೌತೆಕಾಯಿ ಆ್ಯಡ್ ಮಾಡಬೇಕು. 1 ಸೆಕೆಂಡ್. ಸೊ ಫೈನಲಿ ನನ್ನ ಮೀಲ್ ಹೀಗಿದೆ. ಕಾರ್ಬ್ಸ್, ಪ್ರೋಟೀನ್ ಆ್ಯಂಡ್ ಫೈಬರ್. ಇದು ಕಾಬೆ ಆಗುತ್ತೆ. ಎನಿವೆ ಓಕೆ, ಹೊಟ್ಟೆ ಫಿಲ್ ಆಗುತ್ತೆ ಇಷ್ಟು ತಿಂದರೆ. ಸೊ ಇದನ್ನು ಪೋರ್ಷನ್ ಕಂಟ್ರೋಲ್ ಅಂತಾರೆ. ಬನ್ನಿ ಊಟ ಮಾಡುವ. ಹಾಗೆ ಬಟ್ಟೆಗಳನ್ನ ಅವ್ರವ್ರ ಜಾಗಕ್ಕೆ ಸೇರಿಸ್ಬಿಡೋಣ. ಸ್ವಲ್ಪ ಎಲ್ಲ ಕಸಿ ಬಿಸಿ ಆಗ್ಬಿಟ್ಟಿದೆ. ಸ್ವಲ್ಪ ದಿನ ಮಗು ಇರೋದ್ರಿಂದ ಇವಾಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಷ್ಟ, ಆರ್ಗನೈಸ್ ಆಗಿ ಇಟ್ಕೊಂಡಿಲ್ಲ. ಅವನು ಮಲಗಿದಾಗ ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕು. ಸೊ ಅವನು ತುಂಬ ಹೊತ್ತು ನಿದ್ದೆನೇ ಮಾಡಲ್ಲ, ಎದ್ದೆ ಬಿಡ್ತಾನೆ ಒಂಚೂರು ಸೌಂಡ್ ಆದ್ರೂ. ಇವಾಗ ಸ್ವಲ್ಪ ಹೊತ್ತಲ್ಲಿ ಈಗ ಒಂದು 10 ಮಿನಿಟ್ಸಲ್ಲಿ ಮಲಗಿಸಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ಕೊಳ್ಳೋದು, ಯಾಕಂದರೆ ಮತ್ತೆ ಇಂಥ ಇದೆಲ್ಲ ಬರಲ್ಲ ಅಲ್ವಾ. ಸೊ ಇವಾಗ ಸದ್ಯಕ್ಕೆ ಬಟ್ಟೆ ಕೆಲಸ ಆಯಿತು ನೋಡಿ. ಹಿಂಗೆ ಐರನ್ ಟೇಬಲ್ ಮೇಲೆ ಎಲ್ಲ ಇಟ್ಟೋಗೋದು ನನ್ನ ಹಸ್ಬೆಂಡ್. ನನಗೂ ಇವಾಗ ಮಾಡಿರೋ ಕೆಲಸಗಳನ್ನೆಲ್ಲ ಅರ್ಧ ಕೆಲಸಗಳಾಗುತ್ತೆ ಎಲ್ಲ ಸಾಮಾನುಗಳಿಂದ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಬೇಬಿ ಮಲ್ಕೊಂಡಿದೆ, ತುಂಬ ನಿದ್ದೆಲಿದ್ದಾನೆ. ಇಂಥ ಕೆಲಸನ ಇವಾಗ ಮುಗಿಸ್ಕೊಬಿಡ್ಬೇಕು. ಸೊ ನನ್ನ ಆರ್ಡ್ರ್ ಇದು ಆರ್ಗನೈಸ್ ಆಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೇನೋ ಸುಮ್ಮನೆ ತುಂಬಿಟ್ಟಿದ್ದೀನಿ. ಇವ್ನು ಎದ್ದೇಳೋ ಅಷ್ಟರೊಳಗಡೆ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಬಿಡ್ಬೇಕು. ಪನ್ನೀರ್ ಫ್ರೈ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು. ಸೊ ನನ್ನ ಮೇಲೆ ಹೀಗಿದೆ ರೊಟ್ಟಿ
ಆ್ಯಂಡ್ ಪನ್ನೀರ್ ಆ್ಯಂಡ್ ಅನ್ನ ಮತ್ತು ಗೊಜ್ಜು. ಸೊ ಅದಕ್ಕೆ ಸ್ವಲ್ಪ ಉಪ್ಸಾರು ಖಾರ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಗೊಜ್ಜೆಲ್ಲಕ್ಕೂ ತಿನ್ನೋಕ್ಕೆ ಇಷ್ಟ ಆಗ್ತಿಲ್ಲ, ಅದಕ್ಕೋಸ್ಕರ. ಸೊ ನನ್ನ ಮೀಲ್ ಹೀಗಿರುತ್ತೆ. ಇದಕ್ಕೆ ಸೌತೆಕಾಯಿ ಆ್ಯಡ್ ಮಾಡಬೇಕು, 1 ಸೆಕೆಂಡ್. ಸೊ ಫೈನಲಿ ನನ್ನ ಮೀಲ್ ಹೀಗಿದೆ. ಕಾರ್ಬ್ಸ್, ಪ್ರೋಟೀನ್ ಆ್ಯಂಡ್ ಫೈಬರ್. ಲೈಕ್ ಇದು ಕಾಬೆ ಆಗುತ್ತೆ, ಎನಿವೆ ಓಕೆ, ಹೊಟ್ಟೆ ಫಿಲ್ ಆಗುತ್ತೆ ಇಷ್ಟು ತಿಂದರೆ. ಸೊ ಇದನ್ನು ಪೋರ್ಷನ್ ಕಂಟ್ರೋಲ್ ಅಂತಾರೆ. ಬನ್ನಿ ಊಟ ಮಾಡುವ. ಪಾಪುನ ಟ್ಯೂಷನ್ಗೆ ಕಳಿಸ್ಬೇಕು, ಸೊ ಅವ್ನಿಗೆ ಹಾಲು ಮಾಡೋಣ ಅಂತ ಎತ್ಕೊಂಡೆ. ಸೊ ಅವನಿಗೆ ಹಾಲು ಬಿಸ್ಕೆಟ್ ರೆಡಿ ಮಾಡಿದ್ದೀನಿ, ಇವಾಗ ಕೊಟ್ಟು ಕರ್ಕೊಂಡು ಹೋಗಬೇಕು. ನಾನಿಲ್ಲಿ ನನ್ನ ಅಕ್ಕ ಮನೆಗೆ ಬಂದಿದ್ದೆ. ಸೊ ಹಾಗೆ ಅವ್ರ ಬೇಬಿನ ಆಟ ಆಡಿಸ್ತಾಯಿದ್ರು. ಈಚೆ ಒಂದಷ್ಟು ಗಿಡಗಳಿತ್ತು, ಸೊ ನೋಡ್ತಾ ಇದ್ದೆ ಹೇಗಿದೆ ಅಂತ. ನನ್ನ ಮಗ ಅವ್ನು ಟ್ಯೂಷನಿಗೆ ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟು ಟ್ಯೂಷನಿಂದ ಕರ್ಕೊಂಡು ಬರಬೇಕು. ಹೀಗೆ ರಾತ್ರಿ ಊಟ, ಅಡುಗೆ, ಹಿಂಗೆ ಡೇ ಎಂಡ್ ಆಗುತ್ತೆ.